2029ರಲ್ಲೂ ಅವ್ರು ಬೇಕು, ಅವ್ರು ಸಿ ಎಮ್ ಇರಲಿ, ನಮಗಿಂತ ತಕರ ಇಲ್ಲ ಅನ್ನೋಂಥ ಮನೋವೃತ್ತಿ ಡಿ ಕೆ ಶಿ ಅವ್ರದ್ದು ಅದ. ನನಗಿನ ಗಡಿಬಿಡಿ ಇಲ್ಲ ಅಂತ ಹೇಳಿ ನನಗೆ ಹೊಂಬಿಟ್ಟು 2 ಸಲ 100 ಸಲ. ಅದರ ಜೊತೆಗೆ ಹೈಕಮಾಂಡ್ ಹೇಳ್ತದೆ ಪಾಲಿಸೋಣ ಅನ್ನೋಂಥ ಮಾತು ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಗ್ಯಾರಂಟಿ ಏನು ಅನ್ನೋದಕ್ಕೆ ಇವತ್ತು ಹೈಕಮಾಂಡ್ ಉತ್ತರ ಕೊಡಬೇಕಾಗಿದೆ. ಇನ್ನು ಹೈಕಮಾಂಡ್ ಬಿಟ್ಟಂಥ ವಿಷಯ ಇದು ಸತ್ತಿದ್ರೆ ಮತ್ತು ನಿಮ್ಗೆ ಹೇಳಿದ್ದೆ ನಿಮ್ಗೆ ಆರಂಭದಲ್ಲೇ ಇವು ಸುದ್ದಿಗಳಿಗೆ ಮೈಯೆಲ್ಲ ಕೈ ಕಾಲ ಹರಿದಾಡ್ತಾ ಇರ್ತವೆ. ಸುಳ್ಳು ಇರ್ಬೋದು, ಸತ್ಯ ಇರ್ಬೋದು, ಬಟ್ ಇದು ನಮಗೆ ಅನಿಸಿದಂಗೆ ಸತ್ಯದ ಅನ್ನಿಸ್ತಾ ಇದೆ. ನಿಮಗೇನು ಅನ್ನಿಸ್ತದ? ಡಿ ಕೆ ಶಿ ಅವರು ಪಾರ್ಟಿ ಹೊಡಿಬೋದಾ, ಇಲ್ಲ ಪಾರ್ಟಿಲಿ ಇರ್ಬೋದಾ, ಇಲ್ಲ ಇನ್ನೊಬ್ಬ ತಮ್ಮ ಅಧ್ಯಕ್ಷರನ್ನು ಬಿಟ್ಟುಕೊಡ್ಬೋದಾ, ಇಲ್ಲ ಇನ್ನೂ ಇಬ್ಬರ ಉಪಮುಖ್ಯಮಂತ್ರಿ ಸೇರಿಸ್ಕೊಳ್ಬೋದಾ, ಇಲ್ಲ ಸಿದ್ದರಾಮಯ್ಯವರು ಇವರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡ್ಬೋದಾ? ಎಲ್ಲರೂ ನೋಡಬೇಕಾಗಿದೆ. ಒಟ್ಟು ಚರ್ಚೆ ಜೋರ್ದಾರ್ ನಡೀತಾ ಇದೆ. ಒಟ್ಟಾರೆಯಾಗಿ ತುರ್ತು ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದಂಗೆ ರಾಹುಲ್ ಗಾಂಧಿ ಅವ್ರು ಹೆಂಗೆ ನಡ್ಕೊಳ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೆಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಅವ್ರಿಗೆ ಬಿಟ್ಟಿದ್ದು. ಬಟ್ ಇವತ್ತು ಬಲಿಷ್ಠ ಮೊದಲು ಆಗಿದ್ದಾರೆ. ಯಾಕೆಂತಂದ್ರೆ ಸಿದ್ದರಾಮಯ್ಯ ಅಹಿಂದ ನಾಯಕರಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದ ಚರ್ಚೆ ಆಗುತ್ತಿರುವಂಥ ವ್ಯಕ್ತಿ. ಮತ್ತು ಕರ್ನಾಟಕದಲ್ಲಂತೂ ಒಳ್ಳೆ ಮಾಸ್ ಲೀಡರ್ ಇದ್ದಾರೆ. ಅವ್ರನ್ನ ಬಿಟ್ಟರೆ ಅಂತ ಹೇಳ್ಕೊಳ್ಳೋ ನಾಯಕರು ಇವತ್ತಿಲ್ಲ. ಸ್ವತಃ ಡಿ ಕೆ ಶಿನೂ ಇಲ್ಲ ಅನ್ನೋದು ಒಪ್ಪೋದಾದ್ರಿಂದ ಪಕ್ಷ ಉಳಿಯುವಲ್ಲೇ ಕಟ್ಟುವಲ್ಲೇ ಬೆಳೆಸುವಲ್ಲೇ ಡಿ ಕೆ ಶಿ ಪಾತ್ರ ಭಾಳ ದೊಡ್ಡದ. ಅವ್ರಿಗೂ ಒಂದು ಸ್ಥಾನಮಾನ ಬೇಕು ಅನ್ನೋದು ಅವರ ಬೆಂಬಲಿಗರ ಭಾಳಷ್ಟು ಬೆಂಬಲಿಗರ ಮಾತು. ಏನಂತಾರೆ ಇದಕ್ಕೆ? ನಿಮ್ಗೆ ಅನಿಸಿದ್ದು ನೀವು ಹೇಳ್ರಿ. ಇದು ಸತ್ಯ ಸುಳ್ಳು ನಿಮ್ಗೆ ಬಿಟ್ಟಿದ್ದು, ನೀವು ವಿಚಾರ ಮಾಡಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ H16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಸತ್ಯಕ್ಕಾಗಿ ವಂದನೆಗಳು.